ಸರ್ ಹೇಳಿ, ಲಾಡ್ಜ್ ಅಂತ ಹೇಳಿ ಬಾರ್ ಓಪನ್ ಮಾಡ್ತಾ ಇದ್ದಾರೆ ಸರ್. ಇಲ್ಲಿ ಸುತ್ತಮುತ್ತಲು ಸುಮಾರು ಸ್ಕೂಲ್ಗಳಿದಾವೆ, ರೈಲ್ವೆ ಸ್ಟೇಷನ್ ಇದೆ, ಸಾವಿರಾರು ಜನ ಓಡಾಡೋ ಜಾಗ ಇದು. ಇಂಥ ಜಾಗದಲ್ಲಿ ಬಾರು, ಈ ರೆಸ್ಟೋರೆಂಟ್ ಇವೆಲ್ಲ ಮಾಡೋದ್ರಿಂದ ಹಲವಾರು ಮಕ್ಕಳಿಗೆ ಇನ್ಫ್ಯಾಕ್ಟ್ ಆಗಿ ಪಾಪ ಅವರೆಲ್ಲ ಕೂಡ ಇದಕ್ಕೆಲ್ಲ ಬಾರಿಸರಾಗ್ಬಿಡ್ತಾರೆ ಸರ್. ಯಾಕಂದ್ರೆ ಇಷ್ಟೊಂದು ಹತ್ರದಲ್ಲಿ ಇರೋದ್ರಿಂದ ಮಕ್ಳಿಗೆ ಏನು ಗೊತ್ತಾಗ್ತದೆ, ಇಲ್ಲಿ ಎಲ್ಲ ಇವಾಗಲೇ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ ಸಮಾಜದಲ್ಲಿ ಗಾಂಜಾ ಮತ್ತು ಈ ಡ್ರಗ್ಸ್ ಎಲ್ಲ ಕೂಡ ಜಾಸ್ತಿ ಆಗಿದೆ. ಇಂಥದ್ರಲ್ಲಿ ಬಾರ್ಗಳು ಊರು ಒಳಗಡೆ ತಂದಿಟ್ರೆ ಊರು ಜನ ಮಕ್ಕಳೆಲ್ಲ ಪಾಪ ಅವರೆಲ್ಲ ಇದಕ್ಕೆಲ್ಲ ಬಾರಿಸ್ತಾಗ್ಬಿಡ್ತಾರೆ, ನಮಗೆ ಗೊತ್ತಾಗಲ್ಲ, ಆ ಥರ ಅಡಿಕ್ಟ್ ಆಗಿಬಿಡ್ತಾರೆ. ಹಂಗಾಗಿ ಇಲ್ಲಿ ಬಾರ್ ಇಡೋದು ಸರಿಯಲ್ಲ. ನಿಮ್ಮ ಹತ್ರ ಲೈಸೆನ್ಸ್ ಇದ್ದರೆ ದಯವಿಟ್ಟು ಬೇರೆ ಕಡೆ ಎಲ್ಲಾದರೂ ಮಾಡ್ಕೊಳ್ರಿ. ನಮ್ಮ ಊರಲ್ಲಿ ಮಾತ್ರ ಬೇಡ. ಶಾಸಕರು ಅದು ಗಮನಕ್ಕೂ ತಂದಿದ್ದೀವಿ, ಶಾಸಕರು ಕೂಡ ನಮ್ಮ ಪರವಾಗಿ ಇದ್ದಾರೆ, ಹೇಳಿದ್ದಾರೆ, ಅದು ನಾನು ಮಾತಾಡ್ತೀನಿ ಅಂತ. ದಯವಿಟ್ಟು ಬಾರ್ನ ಮಾಡೋಕ್ಕೆ ಹೋಗ್ಬೇಡ್ರಿ. ಇಲ್ಲಿನ ಮಕ್ಕಳನ್ನ ಯಾರು ನಮ್ಮ ನೆಕ್ಸ್ಟಿನ ಜನ್ರೇಷನ್ ಇದೆ, ಆ ಮಕ್ಳಿಗೋಸ್ಕರ ಯೋಚನೆ ಮಾಡಿರಿ. ನಿಮಗೂ ಮಕ್ಕಳು ಮರಿ ಇದ್ದಾರಲ್ವ, ಅವ್ರ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ. ದಯವಿಟ್ಟು ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ದುಡ್ಡು ಸಂಪಾದನೆ ಎಲ್ಲಾದರೂ ಮಾಡ್ಕೋಬೋದು, ಬಟ್ ಇಂಥದ್ದನ್ನೆಲ್ಲ ಮಾಡಿ ನೀವು ಹಾಳು ಮಾಡಬೇಡ್ರಿ ಮಕ್ಕಳ ಜೀವನ ಅಂತ ಹೇಳ್ತಾ ನಾನು ತಿಳಿಸ್ತೀನಿ ಸರ್. ಹೇಳಿ, ಲಾಡ್ಜ್ ಅಂತ ಹೇಳಿ ಬಾರ್ ಓಪನ್ ಮಾಡ್ತಾ ಇದ್ದಾರೆ ಸರ್. ಇಲ್ಲಿ ಸುತ್ತಮುತ್ತಲು ಸುಮಾರು ಸ್ಕೂಲ್ಗಳಿದಾವೆ, ರೈಲ್ವೆ ಸ್ಟೇಷನ್ ಇದೆ, ಸಾವಿರಾರು ಜನ ಓಡಾಡೋ ಜಾಗ ಇದು. ಇಂಥ ಜಾಗದಲ್ಲಿ ಬಾರು, ಈ ರೆಸ್ಟೋರೆಂಟ್ ಇವೆಲ್ಲ ಮಾಡೋದ್ರಿಂದ ಹಲವಾರು ಮಕ್ಕಳಿಗೆ ಇನ್ಫ್ಯಾಕ್ಟ್ ಆಗಿ ಪಾಪ ಅವರೆಲ್ಲ ಕೂಡ ಇದಕ್ಕೆಲ್ಲ ಬಾರಿಸರಾಗ್ಬಿಡ್ತಾರೆ ಸರ್. ಯಾಕಂದ್ರೆ ಇಷ್ಟೊಂದು ಹತ್ರದಲ್ಲಿ ಇರೋದ್ರಿಂದ ಮಕ್ಳಿಗೆ ಏನು ಗೊತ್ತಾಗ್ತದೆ, ಇಲ್ಲಿ ಎಲ್ಲ ಇವಾಗಲೇ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ ಸಮಾಜದಲ್ಲಿ ಗಾಂಜಾ ಮತ್ತು ಈ ಡ್ರಗ್ಸ್ ಎಲ್ಲ ಕೂಡ ಜಾಸ್ತಿ ಆಗಿದೆ. ಇಂಥದ್ರಲ್ಲಿ ಬಾರ್ಗಳು ಊರು ಒಳಗಡೆ ತಂದಿಟ್ರೆ ಊರು ಜನ ಮಕ್ಕಳೆಲ್ಲ ಪಾಪ ಅವರೆಲ್ಲ ಇದಕ್ಕೆಲ್ಲ ಬಾರಿಸ್ತಾಗ್ಬಿಡ್ತಾರೆ, ನಮಗೆ ಗೊತ್ತಾಗಲ್ಲ, ಆ ಥರ ಅಡಿಕ್ಟ್ ಆಗಿಬಿಡ್ತಾರೆ. ಹಂಗಾಗಿ ಇಲ್ಲಿ ಬಾರ್ ಇಡೋದು ಸರಿಯಲ್ಲ. ನಿಮ್ಮ ಹತ್ರ ಲೈಸೆನ್ಸ್ ಇದ್ದರೆ ದಯವಿಟ್ಟು ಬೇರೆ ಕಡೆ ಎಲ್ಲಾದರೂ ಮಾಡ್ಕೊಳ್ರಿ. ನಮ್ಮ ಊರಲ್ಲಿ ಮಾತ್ರ ಬೇಡ. ಶಾಸಕರು ಅದು ಗಮನಕ್ಕೂ ತಂದಿದ್ದೀವಿ, ಶಾಸಕರು ಕೂಡ ನಮ್ಮ ಪರವಾಗಿ ಇದ್ದಾರೆ, ಹೇಳಿದ್ದಾರೆ, ಅದು ನಾನು ಮಾತಾಡ್ತೀನಿ ಅಂತ. ದಯವಿಟ್ಟು ಬಾರ್ನ ಮಾಡೋಕ್ಕೆ ಹೋಗ್ಬೇಡ್ರಿ. ಇಲ್ಲಿನ ಮಕ್ಕಳನ್ನ ಯಾರು ನಮ್ಮ ನೆಕ್ಸ್ಟಿನ ಜನ್ರೇಷನ್ ಇದೆ, ಆ ಮಕ್ಳಿಗೋಸ್ಕರ ಯೋಚನೆ ಮಾಡಿರಿ. ನಿಮಗೂ ಮಕ್ಕಳು ಮರಿ ಇದ್ದಾರಲ್ವ, ಅವ್ರ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ. ದಯವಿಟ್ಟು ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ದುಡ್ಡು ಸಂಪಾದನೆ ಎಲ್ಲಾದರೂ ಮಾಡ್ಕೋಬೋದು, ಬಟ್ ಇಂಥದ್ದನ್ನೆಲ್ಲ ಮಾಡಿ ನೀವು ಹಾಳು ಮಾಡಬೇಡ್ರಿ ಮಕ್ಕಳ ಜೀವನ ಅಂತ ಹೇಳ್ತಾ ನಾನು ತಿಳಿಸ್ತೀನಿ ಸರ್.